ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನವೀನ್ ರೆಡ್ಡಿ ಅವರ ನಿರ್ದೇಶನವಾದಂತಹ ಮಾದೇವ ಚಿತ್ರ ಫ್ರೆಂಡ್ ಭರ್ಜರಿಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ 2ನೇ ವಾರದತ್ತ. ಫ್ರೆಂಡ್ ಈ ವಿಜಯ ಯಾತ್ರೆಯನ್ನು ಸಹ ಇಲ್ಲಿ ವಿನೋದ್ ಪ್ರಭಾಕರ್ ಮಾಡಿದ್ದಾರೆ. ಥಿಯೇಟರ್ಗಳಿಗೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಓಪನಿಂಗ್ ಪಡೀತಿರುವಂತಹ ದಿನಕ್ಕೂ ಸಹ ಇದು ಪ್ರೇಕ್ಷಕರು ಹೆಚ್ಚಿಗೆ ಮಾಡ್ತಿರುವಂಥ ಚಿತ್ರ ಮಾದೇವ ಚಿತ್ರ ಅಂತಲೇ ಹೇಳ್ಬೋದು. ಅದರಲ್ಲೂ ಹೆಂಗಸರ ಮನಗೆದ್ದ ಅಂತ ಫಿಲಮ್ ಅಂತಲೇ ಹೇಳ್ಬೋದು. ಸಾಕಷ್ಟು ಫ್ಯಾಮಿಲಿ ಆಡಿಯನ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಚಿತ್ರ ಮಂದಿರಕ್ಕೆ ಭೇಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ಓಡೋದೇ ಕಷ್ಟ ಆಯಿತು. ಅಂಥದ್ರಲ್ಲಿ ಸದ್ಯಕ್ಕೆ ಈಗ ಗೆಲುವಿನ ಸಾಲಲ್ಲಿ ನಿಂತಿರುವುದು ಮಾದೇವ ಚಿತ್ರ. ಬಟ್ ಹಾಗಾದರೆ ಈಗ ಸದ್ಯಕ್ಕೆ ಬಜೆಟ್ಟು ಎಷ್ಟು ಕಲೆಕ್ಷನ್ ಎಷ್ಟಾಗಿದೆ ಮಾದೇವ ಚಿತ್ರದ ಬಗ್ಗೆ ಒಂದು ಮೂಲಗಳ ಪ್ರಕಾರ ಇದು ಅಂದಾಜು ಮಾತ್ರ ಇಲ್ಲಿ ಹೇಳಲಾಗಿದೆ. ಫ್ರೆಂಡ್ ಈಗ ಏನು ಮಾದೇವ ಚಿತ್ರ 2ನೇ ವಾರ ಮುನ್ನುಗ್ಗುತ್ತಿರುವಂತಹ ಚಿತ್ರ ಮೊದಲೇ ವೀಕಲ್ಲಿ ಒಂದು ಸ್ವಲ್ಪ ಪ್ರಕ್ರಿಯೆ ಕಮ್ಮಿ ಇತ್ತು. ಈಗ ದಿನದಿಂದ ದಿನಕ್ಕೆ ಚಿತ್ರ ಯಾವಾಗ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಎಲ್ಲ ಪ್ರಚಾರ ಆಗ್ತಾ ಇದೆಯೋ, ಈಗ ಪ್ರೇಕ್ಷಕರು ತನ್ನ ಥಿಯೇಟ್ರ್ ಒಳಗೆ ಬಂದು ವಿಸಿಟ್ ಮಾಡ್ತಾ ಇದೆ. 2ನೇ ವಾರದಲ್ಲೂ ಸಹ ಇದು ಸುಮಾರು 80% 90% ಅಷ್ಟು ಜನ ಥಿಯೇಟ್ರಲ್ಲಿ ಬರ್ತಾ ಇದ್ದಾರೆ ಫ್ರೆಂಡ್. ಹಾಗಾಗಿ ಈಗ ಸದ್ಯಕ್ಕೆ ಹೇಳುವ ಪ್ರಕಾರ ಇದು 2.5 ಕೋಟಿಯಿಂದ 3 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ತಿಳಿಸ್ತಾ ಇದ್ದಾರೆ. ನೋಡಿ, ಕನ್ನಡ ಚಿತ್ರ ಇತ್ತೀಚೆ ತಿಂಗಳುಗಳಲ್ಲಿ ಸುಮಾರು ದಿನದಿಂದಲೂ ಸಹ ಸಾಕಷ್ಟು ತಿಂಗಳುಗಳಿಂದ 1 ಕೋಟಿ ಚಿತ್ರಗಳು ಜಾಸ್ತಿ ದಾಟಿರಲಿಲ್ಲ. ಈಗ ಸದ್ಯಕ್ಕೆ ಇದು ಮಾದೇವ ಚಿತ್ರ 2.5 ಕೋಟಿ 3 ಕೋಟಿ ಹತ್ತಿರ ಕಲೆಕ್ಷನ್ ಮಾಡಿದೆ ಅಂತ ಮಾಧ್ಯಮಗಳ ಪ್ರಕಾರ ಬರ್ತಾ ಇದೆ ಭಾನುವಾರ. ಇದಕ್ಕೆ ಇದು ಸದ್ಯಕ್ಕೆ ಇನ್ನೂ ಲಕ್ಷಣಗಳು ಕಾಣಿಸ್ತದೆ. ಯಾಕೆಂದರೆ ಇನ್ನೂ ದಿನಕ್ಕೆ ಪ್ರೇಕ್ಷಕರು ಜಾಸ್ತಿ ಆಗೋದ್ರಿಂದ ಇದು ಸಾಕಷ್ಟು ಒಂದು 10 ಕೋಟಿ ಮೇಲೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ನಾವು ಈ ಪ್ರಕಾರ ಏನು ಭಾನುವಾರ ಗಳಿಕೆ ಪ್ರಕಾರ ಮೂಲಗಳ ಪ್ರಕಾರ 2.5ರಿಂದ 3 ಕೋಟಿ ಚಿತ್ರ ಕಲೆಕ್ಷನ್ ಮಾಡಿದೆ ಅಂತ ಈ ಚಿತ್ರ. ಸದ್ಯಕ್ಕೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಎಷ್ಟು ಕಲೆಕ್ಷನ್ ಜಾಸ್ತಿ ಆಗುತ್ತನೋ ನೋಡಬೇಕು. ಯಾಕಂದರೆ ಪ್ರೇಕ್ಷಕರಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಯ್ತಾರೆ ಮಾದೇವ ಚಿತ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.